ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಲಾಸ್ಟ್ ಮಂಡೇ ಶಂಕರ್ ಹುಟ್ಟಿದಬ್ಬ ದಿನ ಇತ್ತಲ್ಲ, ಅವತ್ತು ಮಾಡಿದಂತಹ ವಿಡಿಯೋ. ಅವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಏನಾದ್ರು ಹೆಲ್ದಿಯಾಗಿ ಕೇಕ್ ಮಾಡಿ ಅವ್ರ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಅಂತ ನಾನು ಇಲ್ಲಿ ರಾಗಿ ಕೇಕ್ ಮಾಡ್ತಾ ಇದ್ದೀನಿ. ಈ ಕೇಕ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಆಗುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಈ ಸಲ ಕೇಕ್ನ ಓವನಲ್ಲಿ ಬೇಡ, ಈ ರೀತಿ ಪಾತ್ರೆನಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ. ಮೊದಲು ನಾನು ಪಾತ್ರೆನ ಪ್ರೀ ಹೀಟ್ ಮಾಡ್ಕೋಬೇಕಲ್ವ, ಅದಕ್ಕೆ ನಾನಿಲ್ಲಿ ಪುಡಿ ಉಪ್ಪು ಹಾಕ್ಬಿಟ್ಟು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಸ್ಟವ್ನ ಆನ್ ಮಾಡಿಬಿಡ್ತೀನಿ. ಅದು ಅವಾಗ ಪ್ರೀ ಹೀಟ್ ಆಗಿರುತ್ತೆ. ಅಷ್ಟರಲ್ಲಿ ನಾವು ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ನಾನು 1 ಕಪ್ಪು ಬೆಲ್ಲ ತಗೊಳ್ತಾ ಇದ್ದೀನಿ. ಈ ಸಲ ಕೇಕ್ ಮಾಡೋದಕ್ಕೆ ನಾನು ಮೊಟ್ಟೆಯನ್ನು ಯೂಸ್ ಮಾಡ್ತಿಲ್ಲ, ಅದ್ರ ಬದಲಿಗೆ ನಾನಿಲ್ಲಿ 1 ಕಪ್ ಮೊಸರು ಹಾಗೆ 1 ಕಪ್ಪು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊಸರು ಹಾಲು ಬದಲು ಇಲ್ಲಿ 2 ಎಗ್ನ ಹಾಕೋಬಹುದು. ಇವಾಗ ಇದಕ್ಕೆ 1/4 ಕಪ್ ಆಗೋಷ್ಟು ನಾವು ಕುಕ್ಕಿಂಗ್ ಮಾಡೋಕ್ಕೆ ಯೂಸ್ ಮಾಡೋಂತಹ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲನೂ ಒಂದ್ಸಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಏನದ? ಅದೆಲ್ಲ ಒಂದ್ಸಲ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್, 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್, ಹಾಗೆ ಸ್ವಲ್ಪ 1/4 ಚಮಚ ಆಗೋಷ್ಟು ಉಪ್ಪು, ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನೆಲ್ಲ ಒಂದು ಸ್ಟ್ಯಾಚುಲಾಯಿಂದ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಕಟ್ ಆ್ಯಂಡ್ ಫೋಲ್ಡ್ ರೀತಿ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಅದಕ್ಕೆ ಮಧ್ಯ ಸ್ವಲ್ಪ ಹಾಲನ್ನ ಹಾಕ್ಕೋಬೇಕು. ನಾನಿಲ್ಲಿ ಹಾಲು ಕಾಯಿಸಿ ಆರಿಸಿ ಸ್ವಲ್ಪ ಉಗುರು ಬೆಚ್ಚಗಿದೆ ಆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಯಾವ ರೀತಿ ಸ್ಮೂತ್ ಬ್ಯಾಟರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಏನಾರ ಗಟ್ಟಿ ಅನ್ಸಿದ್ರೆ ಮಧ್ಯ ಮಧ್ಯ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇನು ಗೊತ್ತಾ, ರಫಾಗಿ ಹಾರ್ಡಾಗಿ ಏನಾರ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡಿದ್ರೆ ಕೇಕು ಸಾಫ್ಟ್ನೆಸ್ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸಾಫ್ಟಾಗಿ ಕೇಕ್ನ ಮಿಕ್ಸ್ ಮಾಡ್ಕೋಬೇಕು. Cake batter. Cake batter. Cake and cake for Appa. Today's Appa birthday. Amma, today's Appa birthday. Happy birthday to you. Amma, happy birthday. Thank you, guys. Amma, thank you.
ನಮ್ಮ ಆರುಷಿ ಕೂಡ ಮಧ್ಯ ಬಂದು ಅಮ್ಮ ನಾನು ಮಿಕ್ಸ್ ಮಾಡಿದ್ದೀನಿ, ನಾನೊಂದ್ಸಲ ಟರ್ನ್ ಮಾಡ್ತೀನಿ ಅಂತ ಹೇಳಿ ಬಂದು ಅವಳು ಕೂಡ ಮಾಡ್ತಿದ್ದಾಳೆ. ಅವಳಿಗೆ ಈ ರೀತಿ ಟಿ ವಿಲೆಲ್ಲ ತೋರಿಸ್ದಾರಲ್ವ, ಅದಕ್ಕೆ ಅದನ್ನೆಲ್ಲ ನೋಡಿಬಿಟ್ಟು ಅಮ್ಮ ನಾನು ಕೇಕ್ ಮಾಡ್ತೀನಿ ಅಂತ ಬರ್ತಾ ಇರ್ತಾಳೆ. ಅವಳಿಗೆ ಕುಕ್ಕಿಂಗ್ ಮಾಡೋದು ಅಂದರೆ ಸ್ವಲ್ಪ ಇಷ್ಟ. ಹಾಗಾಗಿ ನಾನೇನೋ ಮಾಡಬೇಕಾದ್ರೆ ಈ ರೀತಿ ಮಧ್ಯ ಬಂದು ಅವಳು ಒಂದ್ಸಲ ನನ್ನ ಕೈ ಹಿಡ್ಕೊಂಡು ಈ ರೀತಿ ಅವಳು ಎಂಜಾಯ್ ಮಾಡ್ತಾ ಇರ್ತಾಳೆ. ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಒಂದು ಕೇಕ್ ಮಾಡೋ ಮೋಲ್ಡ್ಗೆ ಒಂದು ಬೇಕಿಂಗ್ ಪೇಪರ್ ಬರುತ್ತಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಆ ಶೇಪಿಗೆ ಸರ್ಕಲ್ ಥರ ಕಟ್ ಮಾಡೋಣ ಅಂತ ನೋಡಿದೆ, ಅದು ಯಾಕೋ ಬರ್ತಾನೆ ಇಲ್ಲ ಸರಿ ಅಂತ ಹೇಳಿ ಅದನ್ನೇ ಹಾಕಿದೆ. ಬೇಕಿಂಗ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲಿಂದ ಗ್ರೀಸಿಂಗ್ ಮಾಡಿಕೊಂಡು ಅದ್ರ ಮೇಲೆ ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಸುತ್ತ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನಾನು ಮುಂಚೆ ಒಂದು 2-3 ಸಲನೂ ಕೇಕ್ ಮಾಡಿದ್ದೀನಿ ಶಂಕರ್ ಬರ್ಡೇಗೆ. ಅವಾಗೂ ಎಲ್ಲ ಚೆನ್ನಾಗೇ ಬಂದಿತ್ತು. ಅವಾಗೆಲ್ಲ ನಾನು ಮೈದಾ ಯೂಸ್ ಮಾಡ್ತಿದ್ದೆ. ಈ ಸಲ ಮೈದಾ ಬೇಡ, ಹೆಲ್ದಿಯಾಗಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕೇಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಶಂಕರ್ಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ಇನ್ನು ಅಷ್ಟೊಂದು ಇಷ್ಟಪಡೋದಿಲ್ಲ. ನಾವು ಸುಮ್ಮನೆ ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಕೇಕ್ ಮಾಡಿದ್ರೆ ನಾವು ತಿನ್ಬೋದಲ್ಲ, ಇನ್ನು ಆರುಷಿಗೂ ಆಗುತ್ತೆ, ಅವಳಿಗೂ ಕೇಕ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಮಾಡಿಬಿಟ್ಟು ಅವ್ರ ಕೈಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ನಾನು ಮುಂಚೆ ಎಲ್ಲ ಅವ್ರಿಗೆ ಕರೆಕ್ಟಾಗಿ 12 ಗಂಟೆ ಟೈಮಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದೆ ವಿಶ್ ಮಾಡಿಬಿಟ್ಟು. ಲಾಸ್ಟ್ 2-3 ಇಯರ್ಸಿಂದ ಆಗ್ತಾ ಇಲ್ಲ, ಯಾಕಂದರೆ ಮಗು ಇರುತ್ತಲ್ವ, ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಈ ವರ್ಷವೂ 12 ಗಂಟೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಿಂದಿನ ದಿನ ನಾವೆಲ್ಲ ಹೊರಗಡೆ ಹೋಗಿ ಬಂದಿದ್ವಿ, ಸಾಕಾಗಿತ್ತು. ಸರಿ ನಾಳೆನೇ ಮಾಡೋಣ ಅಂತ ಹೇಳಿ ಬರ್ಡೇ ದಿನನೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಕೇಕ್ ಬ್ಯಾಟರ್ನ ಮೋಲ್ಡಿಗೆ ಹಾಕಿದ್ಮೇಲೆ ಒಂದು 2-3 ಸಲ ಈ ರೀತಿ ಟ್ಯಾಪ್ ಮಾಡಬೇಕು, ಏನಾರ ಲಮ್ಸ್ ಎಲ್ಲ ಇದ್ದರೆ ಹೋಗುತ್ತೆ. ಮನೆಯಲ್ಲಿ ಚಾಕೋ ಚಿಪ್ಸ್ ಇತ್ತು, ಅದಕ್ಕೆ ಸ್ವಲ್ಪ ಮೇಲ್ಗಡೆ ಚಾಕೋ ಚಿಪ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಾಕ್ಲೇಟ್ ಕೇಕ್ ಥರ ಚೆನ್ನಾಗಿ ಕಾಣಿಸ್ಲಿ, ಗಾರ್ನಿಷ್ ಆಗಿರಲಿ ಅಂತ ಹೇಳಿ. ಇದೆಲ್ಲ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಚಾಕೋ ಚಿಪ್ಸ್ ಬದಲು ಇಲ್ಲಿ ಬೇಕಾದ್ರೆ ನಾವು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಹಾಕೋಬೋದು. ಬಾದಾಮಿ, ಪಿಸ್ತಾ, ಗೋಡಂಬಿ, ಖರ್ಜೂರ ಈ ರೀತಿ ಯಾವ್ದು ಇಷ್ಟಪಡುತ್ತೆ ಅದನ್ನು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಂಕರ್ ಕೇಕ್ ಕಟ್ ಮಾಡಬೇಕಾದ್ರೆ ಹೇಳಿದರು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕಿತ್ತು ಚೆನ್ನಾಗಿರೋದು ಅಂತ. ಅವ್ರಿಗೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ. ನಾನು ಮನೇಲಿ ಚಾಕೋ ಚಿಪ್ಸ್ ಇತ್ತಲ್ವಾ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಚಾಕೋ ಚಿಪ್ಸ್ನ ಹಾಕಿದೆ. ಬ್ಯಾಟರ್ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಪಾತ್ರೆನೂ ಕೂಡ ಪ್ರೀ ಹೀಟ್ ಆಗಿತ್ತು. ಇವಾಗ ಇದ್ರೊಳಗಡೆಗೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಕೇಕ್ ಮೋಲ್ಡ್ನ ಇಟ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 35 to 40 ಮಿನಿಟ್ಸು ಇದನ್ನ ಬೇಕ್ ಮಾಡ್ಕೋಬೇಕು. ಇದನ್ನ ಬೇಕಾದ್ರೆ ಓವನ್ನಲ್ಲೂ ಕೂಡ ಬೇಕ್ ಮಾಡ್ಕೊಬೋದು. ಪಾತ್ರೆಯಲ್ಲಿ ಸ್ವಲ್ಪ ಬ್ಯಾಟರ್ ಮಿಂಕಿತ್ತಲ್ಲ, ಸರಿ ನೋಡೋಣ ಟೇಸ್ಟು ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನಾನು ಒಂದ್ಸಲ ನೆಕ್ ನೋಡಿದೆ, ಕರೆಕ್ಟಾಗಿ ಬಂದಿತ್ತು. Not yet. Where's cake? Where's the chocolate? It was just here. It's baking. Go. Oh. ಕೇಕ್ ರೆಡಿ ಆಗೋಷ್ಟರಲ್ಲಿ ನಾನಿಲ್ಲಿ ದೋಸೆಗೆ ಅಂತ ಅಕ್ಕಿ ನೆನೆಸಿದ್ದೆ, ಅದನ್ನು ಕೂಡ ರುಬ್ಬೆತ್ತಿಟ್ಬಿಡೋಣ ಅಂತ ಹೇಳಿ ಅದನ್ನ ರುಬ್ತಾ ಇದ್ದೀನಿ. ನಮ್ಮ ಆರುಷಿ ಹಪ್ಪಗೂ ನಾನು ಕೇಕ್ ಮಾಡ್ತಿರೋದು ನೋಡ್ಬಿಟ್ಟು ಯಾವಾಗ ಕೇಕ್ ರೆಡಿ ಆಯಿತು ಬಂದು ಕೇಳ್ತಾ ಇದ್ದಾರೆ ಕಿಚನ್ಗೆ, ಅಮ್ಮ ಕೇಕ್ ರೆಡಿ ಆಯಿತಾ, ಕೇಕ್ ರೆಡಿ ಆಯಿತಾ. ಫಸ್ಟ್ ಅವ್ರು ಕೇಕ್ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ.
ಕೇಕ್ ಬ್ಯಾಟರು ಚಾಕ್ಲೇಟ್ ಕಲರ್ ಇತ್ತಲ್ವಾ, ಸೊ ಅದಕ್ಕೆ ಅವರು ಅದು ಫುಲ್ಲು ಚಾಕ್ಲೇಟ್ ಕೇಕು. ಅವ್ರ ಚಾಕ್ಲೇಟ್ಸ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ. ಅಮ್ಮ ಚಾಕ್ಲೇಟ್ ಕೇಕ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತೆ, ನಾನು ತಿನ್ನಬೇಕು ಅಂತ ಫುಲ್ಲು ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಇವಾಗ 40 ಮಿನಿಟ್ಸ್ ಆಯಿತು. ಇವಾಗ ಕೇಕ್ ರೆಡಿಯಾಗಿದೆ ಅಂತ ನೋಡೋಣ. ಕೇಕ್ನು ರೆಡಿಯಾಗಿದೆ ಅಂತ ಹೆಂಗೆ ನೋಡೋದು ಅಂದರೆ, ಈ ಥರ ವುಡನ್ ಸ್ಪೂನು ಅಥವಾ ಚಾಕುವಿಂದ ಕೇಕ್ ಬ್ಯಾಟರ್ ಒಳಗಡೆ ಈ ಥರ ಹಾಕಿ ನೋಡಿದ್ರೆ ಅದು ಒಂದು ಸ್ಟಿಕ್ ಆಗಬಾರ್ದು, ಆವಾಗ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಕೇಕ್ ರೆಡಿಯಾಗಿದೆ. ಇವಾಗ ಅದನ್ನ ಪಾತ್ರೆಯಿಂದ ಆಚೆ ತೆಗೆದುಬಿಡೋಣ. ಆಚೆ ತೆಗೆದ ತಕ್ಷಣ ಕೇಕ್ನ ಅನ್ಮೋಲ್ಡ್ ಮಾಡಬಾರ್ದು, ಯಾಕಂದರೆ ಅದು ಬಿಸಿ ಇರುತ್ತೆ. ಅದನ್ನು ಒಂದು 5-10 ನಿಮಿಷ ಬಿಟ್ಬಿಡಬೇಕು, ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ. ಅದು ಕೂಲ್ ಆದಮೇಲೆ ಈ ರೀತಿ ಒಂದು ಚಾಕು ಸಹಾಯದಿಂದ ಸೈಡಲ್ಲೆಲ್ಲ ಈ ರೀತಿ ಬಿಡಿಸ್ಕೊಬೇಕು. ಬಿಡಿಸ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಈ ರೀತಿ ಉಲ್ಟಾ ಮಾಡಿದ್ರೆ ಕೇಕ್ ಈಸಿಯಾಗಿ ಓಪನ್ ಆಗುತ್ತೆ. Hey, come guys, look at here. It is Dr. Hamster. Say this. Thank goodness you found it. Wow. Back. What was candles? ಕ್ಯಾಂಡಲ್ಸ್ ಬೇಕಾ? ಅಲ್ಲಿ ಇನ್ನೊಂದು ಪ್ಲೇಟ್ ಎತ್ಕೊಳ್ಳೋಣ ವೈಟದು. ಅದನ್ನ ತಂಗಾಗ ಊಟ ಮಾಡ್ಕೊಳ್ರಿ. ಕ್ಯಾಂಡಲ್ ನೋಡ್ತೀನಿ. ಚಲೋ ಅಪ್ಪ ಬಂದಿಲ್ಲ. ಅಪ್ಪ ಬರ್ಡೇ ಕೇಕ್ ಕಟ್ಟಾಗಲ್ಲ. ಸುಮ್ಮನೆ ಅಂತ ಬಿಸಿ ಇದೆ, ನಂಗೆ ಗೊತ್ತು ನಿದೆ ಅಂತ. Amma, what was candles? ಹಾಂ, Candles. ಟಚ್ ಸಾಫ್ಟ್ಲಿ. ಹಾಂ, ಅಷ್ಟೇ ಬಿಸಿ. ಯೋ, Kisilla. ಬಿಸಿ ಇದೆ. Happy birthday to you. Happy birthday to you. Happy birthday to you. ನಾನು ಅಪ್ಪ ಜೊತೆ ಕೂತಿರೋದು ಬೇಡ, ನಾನು ನಿಂತ್ಕೊಂಡ್ರು. ಬನ್ನಿ. Baba Bani Bani Baba Bani Bayu Baba Bani Baba Bani Baba Bani Bani. Happy birthday Papa. Happy birthday Bani. Happy birthday Amma Arishi. ಕಟ್ ಮಾಡ್ರಿ. ನಾನು ಈಗ 3 ಜನ ಇಟ್ಕೊಂಡು ಕಟ್ ಮಾಡ್ರು. ಇದು ತೆಗಿಪ. ಹಾಂ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶಂಕರ್, ಹ್ಯಾಪಿ ಬರ್ಡೇ ಟು ಯು. ಅಮ್ಮ candles. ವರ್ಕ್ ಪೆನ್ಸಿಲ್ No candle. ಅಮ್ಮ candles. ಬಿಡು ಋಷಿ. ಅಮ್ಮ candles. ಅಮ್ಮ candles. ಅಮ್ಮ candles. ಥ್ಯಾಂಕ್ ಯು. ಬಿಟ್ಬಿಟ್ಟು ಅಮ್ಮ ಅಮ್ಮ ಕಲಿಸ್ತಾರೆ. candles. ಅಮ್ಮ candles. ಆಮೇಲೆ ಬೇಡ ಬೇಕು. ಅಮ್ಮ candles. ಚೆನ್ನಾಗಿದ್ಯಾ? ಆಯ್ತು. ಸೂಪರ್. ಎಮ್ಮಿ That's it. ಹೆಲ್ತಿ ಕೇಕ್. Healthy cake. How is that? Nice. But what about candle? What about candle? ಅಮ್ಮ what about candle? ಓ, ರೈಟ್ ಹ್ಯಾಂಡ್ ತಿನ್ಸು. ಅಪ್ಪ ನೀನು ಅಪ್ಪ ತಿನ್ಸಲ್ವಾ? ಅಮ್ಮ ಅಪ್ಪ ತಿನ್ಸು. ಹ್ಯಾಪಿ ಬರ್ಡೇ ಹೇಳ್ರಿ. happy birthday. ಅಮ್ಮ ನಾನು ನಿಂತ್ಕೊಬಿಡು ಕೆಳಗಡೆ. ಅಮ್ಮ ಒಂದು ಹಂಗಲ್ಲ. ನಾನೇ ಅಮ್ಮ ಒಂದು ಚೆಲ್ತೀರ ಕಂಡ್ರು. ರೈಟ್ ಹ್ಯಾಂಡ್ ಋಷಿ. ಅಮ್ಮ ಬಾ ಅಮ್ಮ ಬಾ. ಚೆನ್ನಾಗಿದ್ಯಾ ಋಷಿ? ಅಮ್ಮ ನಾನು ಮಾಡ್ತೀನಿ. ರೈಟ್ ಹ್ಯಾಂಡ್. ಅಮ್ಮ ನಾನು ಮಾಡ್ತೀನಿ. ನೀನು ತಿನ್ಕೋ ಋಷಿ. ಹಾಂ, ದಿಸ್ ಇಸ್ ಅಪ್ಪು. ಟೇಕ್. ಇರಪ್ಪ ಚಾಕು ಬಿಟ್ಬಿಡು. ಹ್ಞೂ, ಚೆನ್ನಾಗಿದ್ಯಾ ಋಷಿ? ಕಚ್ಚಲು ಅವಳು ಇರಲ್ಲ ಇದ್ರಲ್ಲ. ಸಾಕು. ಕೊಡು ಹೋಗ್ಲಿಪ್ಪ, ತಿಂತಾಳೆ ಬಿಡು.
ನಾನು ಅಪ್ಪ ಕೇಕ್ ಕಟ್ ಮಾಡಿಸ್ರಿ ನಿಂಗಿನ್ನ ಚಾಕು ಕೊಡ್ತೀನಿ ಡ್ಯಾಡಿ ಉಲ್ಟಾ ಉಲ್ಟಾ ಹುಷಾರು ಚಾಕು I got big one. You got small one. ಏನಿಲ್ಲ ಎಲ್ಲ ಒಂದೇ ಅರಿಶಿ ಇದು ಒಂದೇ ಅರಿಶಿ You got small one. ತೋರಿಸ್ರಿ ಕಟ್ ಮಾಡ್ಬಿಟ್ಟು ಹೆಂಗೆ ಬಂದಿದೆ ಕೇಕು ಒಂದು ಪೀಸ್ ಡ್ರೈ ಫ್ರೂಟ್ ಸುಮ್ಮನೆ ಚಾಕು ಚಿಪ್ಸ್ ಹಾಕಿದ್ದೀನಿ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಚೆನ್ನಾಗಿದೆ ಸುಮ್ಮನೆ ಅದು ಮೈದಾ ಹಾಕೋ ಬದಲು ಇಲ್ಲಿ ರಾಗಿ ಹಸಿಟ್ಟು ಓಟ್ಸ್ ಹಬ್ಬ ಕೇಕ್ ಹಬ್ಬ ಮಾಡ್ತಿದ್ದೀರಾ ಎಲ್ಲರೂ ಸೇರಿಕೊಂಡು ನಂಗ ಏನು ಅಲ್ಲೇ ಬರ್ತೀನಿ ಬಾ ಹುಡುಗಿ ಲೆಫ್ಟ್ ಹ್ಯಾಂಡ್ ಎಲ್ಲ ತಿನ್ಸುತ್ತೆ ಎಷ್ಟು ಬಿಡು ಎರಡು ಬೇಕೈದು ಯಾವ್ದು ಊಟ ಬೇಡ ಏನು ಬೇಡ ಕೇಕ್ Happy birthday to you. ಕಮ್ಮಿ ಆಯ್ತು ಕಟ್ಟಿರೋದು ಅದ Take. ಅಷ್ಟೇ ಸಾಕು ಬಿಡು ಸಾಕು ಸಾಕು ಊಟ ಮಾಡ್ರಿ Hi. ನಾಳೆ ಕಟ್ ಮಾಡೋಣ ಓ ದೇವ್ರೇ ಏ ಪ್ರಕೃತಿ ಪಾಪ ಮೆಸೇಜ್ ಮಾಡಿದ್ರು ಥ್ಯಾಂಕ್ ಯು ಪ್ರಕೃತಿ ಹೇಳ್ಬಿಡಿ ಪುಟ Happy birthday. Appu Prakati birthday. ಬಿಡ ಬೀಳ್ತು ಕೇಕು To you. Happy birthday to you. Happy birthday. ಬರೀ ಕೇಕೆ ತಿನ್ಕೊಂಡು ಕಾಲ ಹೊಡೆದ್ರು Happy birthday. ಕಟ್ ಮಾಡಿದ್ದೀರಲ್ಲ Thank you. ಮಜಾ ಮಾಡ್ಕೊಳ್ಳಿ ಮತ್ತೆ ಇಬ್ರು ಇಲ್ಲಿ ಬನ್ನಿ ಫೋಟೋ ತಗೊಂಡು ನಿಂತ್ಕೊಳ್ರಿ ಹಂಗೆ ಅರ್ಶಿ ಅಪ್ಪ ಕಿಸಿ ಕೊಡ್ರಿ ಇಬ್ರು ಅಪ್ಪ ಕಿಸಿ ಕೊಡ್ರಿ ಅಪ್ಪು ಇವ್ರು ಅರ್ಶಿ ಅರ್ಶಿ Amma candle. ಯಾಕೆ ಬರ್ತಡೇ ಕೇಕ್ ಕಟ್ಟಾಗೋಯ್ತು ಇವಾಗ ಕ್ಯಾಂಡಲ್ಸ್ ಅಂತ ಇವಳಿಗೆ ಇಲ್ಲಪ್ಪ ಆರುಷಿ ಬರ್ಡೇ No. ಇನ್ನೊಂದು 10 days ಹೋದ್ರೆ ಆರುಷಿ Candle. ಅಪ್ಪ ಕಿಸಿ ಕೊಡ್ರಿ ಹೋಗ್ಲಿ ಇವಾಗ ಇಬ್ರು ಆ ಕಡೆ ಒಂದು ಈ ಕಡೆ ಒಂದು ಕಿಸಿ ನೀಟಾಗಿ ಕೊಡ್ರಿ ಅಂತ ಸ್ಲೋಗೆ ಇಬ್ರು ಒಟ್ಟಿಗೆ ಕೊಡ್ರಿ ಅಲ್ಲೇ ಇರು ಅಪ್ಪ ಹಾ ಇಬ್ರು ಒಟ್ಟಿಗೆ ಗಿವ್ ಕಿಸಿ ಅಪ್ಪು ಆರುಷ್ ಇಬ್ರು ಒಟ್ಟಿಗೆ ಅಪ್ಪ ಕಿಸಿ ಕೊಡ್ರು ಇವ್ಯಾವ ಅಲ್ಲೇ ಇಟ್ಕೊಳ್ರಿ ಒಂದು ನಿಮಿಷ ಬಿಡು ಮನೇಲಿ ದೊಡ್ಡವ್ರದ್ದು ಯಾರದೇ ಬರ್ಡೇ ಆದರೂ ದೊಡ್ಡವ್ರಿಗೆ ಸಂಭ್ರಮ ಇರಲ್ಲ ಈ ಮಕ್ಳದೇ ಸಂಭ್ರಮ ಮಕ್ಳಿಗೋಸ್ಕರ ಆದರೂ ಈ ರೀತಿ ಸೆಲೆಬ್ರೇಷನ್ ಮಾಡ್ಬೇಕನ್ಸುತ್ತೆ ಇವರಿಬ್ಬರು ಅಪ್ಪ ಬರ್ಡೇ ಅಂತ ಹೇಳಿಬಿಟ್ಟು ಅವರಪ್ಪನ ಕೈ ಹಿಡ್ಕೊಂಡು ಬರ್ಡೇ ವಿಶ್ ಮಾಡ್ಕೊಂಡು ಕರ್ಕೊಬಂದು ಕೂರಿಸಿ ಫುಲ್ಲು ಕೇಕ್ ಇವರಿಬ್ರದ್ದೇ ರಾಜ್ಯ ಬರ ಆಯಿತು ಫುಲ್ ಎಂಜಾಯ್ ಮಾಡೋಕ್ಕರು ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು ಮಕ್ಕಳು ಅಷ್ಟೇ ಎಲ್ಲ ಇಷ್ಟಪಟ್ಟು ತಿಂದರು ಶಂಕರು ಕೂಡ ಇಷ್ಟಪಟ್ಟು ತಿಂದರು ಏನಾದರೂ ಈ ರೀತಿ ಇಷ್ಟಪಟ್ಟು ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೊಂಥರ ಏನೋ ಖುಷಿ ಅಲ್ವಾ ಒಂದೇ ಸಲ ತಿನ್ನಬಾರ್ದು ಇನ್ನೇನು ಊಟ ಮಾಡೋದು ಇವರು ಸಾಕೈತೆ ಪುಟ್ಟ ನಿಮ್ಗೂ ತರಗ್ತಾ ಇದ್ದಾರೆ ಅದು ಕೇಕ್ ಅದು ಏನ್ ಅನ್ಕೊಂಡಿದ್ದೀರಾ ನೀವು ನಾನು ರಾಗಿ ಹಿಟ್ಟು ಮತ್ತು ಬೆಲ್ಲ ಹಾಕಿ ಮಾಡಿರೋದಲ್ವ ಕೇಕು ಯಾರೂ ಇಷ್ಟಪಡಲ್ವೇನೋ ಅಷ್ಟೊಂದು ಟೇಸ್ಟು ಮಕ್ಕಳು ಕೂಡ ತಿನ್ನಲ್ವೇನೋ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಕೇಕ್ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳನ್ನು ಕೂಡ ಇಷ್ಟಪಟ್ಟು ತಿಂದರು ಶಂಕರು ಇಷ್ಟಪಟ್ಟು ತಿಂದರು ಅಲ್ಲಿ ಆಲ್ಮೋಸ್ಟ್ ಅರ್ಧ ಕೇಕೆ ಖಾಲಿ ಆಗೋಯ್ತು ಅಂದರೆ ಹೊಟ್ಟೆ ತುಂಬ ಬರೀ ಕೇಕೆ ತಿಂದ್ಬಿಟ್ಟಿದ್ದಾರೆ ಇವರು ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂತು ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದ್ರು ಶಂಕರ್ ಕೂಡ ಇಷ್ಟಪಟ್ಟರು ಹೆಲ್ದಿಯಾಗಿದೆ ಹಾಗೆ ಮೈದಾ ಇಲ್ಲ ಮಕ್ಕಳು ತಿಂದರೂ ಏನೂ ಪ್ರಾಬ್ಲಮ್ ಆಗಲ್ಲ ಬೇಕಂದರೆ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್